ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಇಂದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವಂತಹ ವಿಷಯ ಬಡತನ ರೇಖೆಗಿಂತ ಕೆಳಗೆ ವಾಸಿಸುವ ಹಲವಾರು ಜನರ ಮನಸ್ಸಿನ ನೋವು. ಹಲವು ಜನರ ಮನಸ್ಸುಗಳ ನೋವಿಗೆ ಕಾರಣವಾಗಿರುವಂತಹ ವಿಷಯ. ಸ್ನೇಹಿತರೆ, BPL ಕಾರ್ಡ್ ಅಂದರೆ ಅದು ಬಡತನದ ಗುರುತು ಅಲ್ಲ, ಅದು ಬದುಕಿನ ಆಸೆಯ ಗುರುತು. ಪ್ರತಿ ಮನೆಗೆ ಆಹಾರ ನೀಡುವಂತಹ ಭರವಸೆ, ಮಕ್ಕಳಿಗೆ ಹಸಿವು ತಣಿಸುವ ಹಕ್ಕು. ಆದರೆ ಇತ್ತೀಚೆಗೆ ಸರ್ಕಾರ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸುವ ಆದೇಶ ನೀಡಿದೆ. ಆದರೆ ಎಷ್ಟೊಂದು ಅರ್ಹ BPL ಕಾರ್ಡ್ಗಳನ್ನೇ ರದ್ದುಪಡಿಸಿದೆ. ಅನೇಕ ಜನರು ತಮ್ಮ ಆದಾಯಕ್ಕಿಂತ ಕಡಿಮೆ ಎಂದು ತೋರಿಸಿ ಕಾರ್ಡ್ ಪಡೆದುಕೊಂಡಿದ್ದಾರೆ. ಇದು ಸತ್ಯವಾದರೆ ತಡೆಗಟ್ಟಬೇಕು. ಅನರ್ಹ ಕಾರ್ಡ್ಗಳನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ಅರ್ಹರಾದ ಬಡವರ ಕಾರ್ಡ್ಗಳನ್ನೇ ರದ್ದುಪಡಿಸುತ್ತಿರುವುದು ಯಾವ ನ್ಯಾಯ? ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ 4.9 ಲಕ್ಷ BPL ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಇದರಿಂದ ಬಡವರು ಪಡಿತರ ಮತ್ತು ಆಸ್ಪತ್ರೆ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆಹಾರ ಇಲಾಖೆ ಅನರ್ಹರನ್ನು ಗುರುತಿಸಿ ಈ ಕ್ರಮ ಕೈಗೊಂಡಿದೆ. ತೆರಿಗೆ ಪಾವತಿದಾರರು, ಹೆಚ್ಚುವರಿ ಕೃಷಿ ಭೂಮಿ ಹೊಂದಿರುವವರ ಕಾರ್ಡ್ಗಳನ್ನು ರದ್ದಾಗಿವೆ. ಅಕ್ರಮ ಕಾರ್ಡ್ದಾರರಿಗೆ ದಂಡ ವಿಧಿಸುವ ಬಗ್ಗೆ ನಿಯಮ ರೂಪಿಸಲಾಗುತ್ತಿದ್ದು, ಇದರಿಂದಾಗಿ ಹಲವು ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿವೆ. ಆಪರೇಷನ್ BPL ಎಂಬ ಹೆಸರಿನಡಿ ರಾಜ್ಯಾದ್ಯಂತ ಸುಮಾರು BPL ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಇದರಿಂದ ಸಹಸ್ರಾರು ಮಂದಿ ಬಡವರು ಪಡಿತರಕ್ಕಿಂತ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ಸೌಲಭ್ಯ ಪಡೆಯಲಾಗದೆ ತೊಂದರೆಗೊಳಗಾಗಿದ್ದಾರೆ. ಮಾನದಂಡ ಉಲ್ಲಂಘಿಸಿ ಅನರ್ಹರು ಪಡೆದಿದ್ದ ಸುಮಾರು 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದುಪಡಿಸಿ ಅವುಗಳನ್ನು APL ಆಗಿ ಪರಿವರ್ತಿಸಲಾಗಿದೆ. ಈ ಮೂಲಕ ಲಕ್ಷಾಂತರ ಸದಸ್ಯರ ಹೆಸರು ಡಿಲೀಟ್ ಮಾಡಲಾಗಿದೆ. ಇದು ಸರ್ಕಾರಕ್ಕೆ ವರದಾನವಾದರೆ ಗ್ರಾಹಕರಿಗೆ ಸಂಕಷ್ಟವಾಗಿದೆ. ಸ್ನೇಹಿತರೆ, ಇಲ್ಲಿ ಸತ್ಯದ 2 ಮುಖಗಳಿವೆ. ಒಂದು ಕಡೆ ಅನರ್ಹರು ಸರ್ಕಾರಿ ಯೋಜನೆಯ ಸೌಲಭ್ಯ ಪಡೆಯುತ್ತಿರುವುದು, ಇನ್ನೊಂದು ಕಡೆ ನಿಜವಾದ ಬಡವರು, ದಿನಗೂಲಿ ಕೆಲಸ ಮಾಡುವವರು, ಬಾಡಿಗೆ ಮನೆಗಳಲ್ಲಿ ಬದುಕುವವರು ಸರ್ಕಾರದ ಎಡವಟ್ಟಿನಿಂದಾಗಿ ತಮ್ಮ BPL ಕಾರ್ಡ್ಗಳನ್ನು ಕಳೆದುಕೊಂಡಿದ್ದಾರೆ. ಹೀಗೆ ಆದರೆ ಅವ್ರ ಜೀವನ ಹೇಗಾಗುತ್ತದೆ? ತಿಂಗಳಿಗೆ ಸಿಗುತ್ತಿದ್ದ 5 kg ಅಕ್ಕಿ, ಎಣ್ಣೆ, ಬೇಳೆ ಎಲ್ಲವೂ ಕಳೆದು ಹೋಗುತ್ತದೆ. ಪಡಿತರ ಅಂಗಡಿ ಬಾಗಿಲಿನ ಮುಂದೆ ನಿಂತಾಗ ನೀವು BPL ಕಾರ್ಡ್ ಅಲ್ಲ, ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಎಂಬ ಮಾತು ಅವರ ಕಿವಿಗೆ ಬಾಣದಂತೆ ಚುಚ್ಚುತ್ತದೆ. ಇದು ಕೇವಲ BPL ಕಾರ್ಡ್ ರದ್ದು ಅಲ್ಲ, ಇದು ಸಾವಿರಾರು ಬಡಮನೆಯ ಕನಸುಗಳ ರದ್ದು. ಸೆಕ್ಯೂರಿಟಿಯಾಗಿ ಕೆಲಸ ಮಾಡುವ ಉದ್ಯೋಗಿಯೊಬ್ಬರು ಸರ್ಕಾರದ ಈ ಕ್ರಮದಿಂದಾಗಿ ತನಗಾದ ನೋವನ್ನು ಹಂಚಿಕೊಂಡಿದ್ದಾರೆ. ನಾನು ಸೆಕ್ಯೂರಿಟಿ ಕೆಲಸ ಮಾಡುತ್ತೇನೆ, ಮಗಳು ಓದುತ್ತಿದ್ದಾರೆ, ಹೆಂಡತಿ ಗೃಹಿಣಿ, ನಾವೇನು ಶ್ರೀಮಂತರಲ್ಲ, ಬಾಡಿಗೆ ಮನೆಯಲ್ಲಿದ್ದೇವೆ. ಆದರೂ ನಮಗಿದ್ದ BPL ಕಾರ್ಡ್ ರದ್ದುಪಡಿಸಿದರು. ಕಳೆದ ವಾರ ಹೃದಯಾಘಾತಕ್ಕೆ ಒಳಗಾದೆ. ಆದರೆ ನಮ್ಮದು BPL ಕಾರ್ಡ್ ಇಲ್ಲದ ಪರಿಣಾಮ ಸಾಲ ಮಾಡಿ ಚಿಕಿತ್ಸೆ ಪಡೆಯುವಂತಾಗಿದೆ. ಇದೀಗ ಕೆಲಸಕ್ಕೂ ಹೋಗಲಾಗುತ್ತಿಲ್ಲ, ಆಸ್ಪತ್ರೆ ವೆಚ್ಚವೂ ಭರಿಸಲಾಗದೆ ಮನೆ ನಿಭಾಯಿಸುವುದು ತುಂಬ ಕಷ್ಟವಾಗಿದೆ ಎಂದು ಸರ್ಕಾರ ಏಕೆ ನಮ್ಮಂತಹ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಇದು ಒಬ್ಬರ ಕಥೆಯಲ್ಲ, ಇದೇ ರೀತಿ ಹಲವಾರು ಜನ ಕಷ್ಟಪಡುತ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಹಕ್ಕನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮ ಕಾರ್ಡ್ ಸ್ಥಿತಿ, ಆದಾಯ ವಿವರಗಳು, ಕುಟುಂಬ ವರ್ಗ ಇವುಗಳ ಪರಿಶೀಲನೆ ಮಾಡಿಕೊಳ್ಳಿ. ತಹಸೀಲ್ದಾರ್ ಕಚೇರಿಯಲ್ಲಿ ನಿಮ್ಮ ವಿವರಗಳು ಸರಿಯಾಗಿದೆಯೇ ಎಂದು ತಿಳಿದುಕೊಳ್ಳಿ. ತಪ್ಪು ಏನಾದರೂ ಆಗಿದ್ದರೆ ಅದರ ವಿರುದ್ಧ ಧೈರ್ಯದಿಂದ ಅರ್ಜಿ ಹಾಕಿ. ಸರ್ಕಾರದ ನಿರ್ಧಾರ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು, ಆದರೆ ಅದು ಬಡವರ ಕಣ್ಣೀರಿನ ಮೇಲೆ, ಬಡವರ ನೋವಿನ ಮೇಲಲ್ಲ. ಒಂದು ಸರ್ಕಾರ ಬದಲಾಗಬಹುದು, ಆದರೆ ಬಡವರ ಹಕ್ಕು ಬದಲಾಗಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ತಿಳಿಸಿರುವಂತಹ ವಿಷಯ ನಿಮಗೆ ಸರಿ ಎನಿಸಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಜವಾದ ಧ್ವನಿ ಎಂದರೆ ಜನರ ಧ್ವನಿ. ಧನ್ಯವಾದಗಳು ಸ್ನೇಹಿತರೆ.